ಓಹ್ ಕ್ಯಾಶ್ ಟೀಚರ್ಸ್ ಗೈಸ್ ಒಂದು ಈಗ ತಂದೆ ಫೋಟೋ ಶೂಟ್ ಮಾಡ್ತಾ ಇದೀವಿ. ಮೇಡಮ್ ನೋಡಿ ನಗಾಡ್ಬಿಟ್ರು. ಹೆಂಗೆ ಸರ್ ಹೆಂಗೆ ಇದು ಹೆಂಗೆ ಗಿರಿಸಲೇನಿ ಈಗಿಸಲೇನಿ 1 2 ಅವ್ರಂತ ನಗಾಡ್ಬಿಟ್ರು ಗೈಸ್ ಸೈಕಾಗ್ಬಿಟ್ರು. ಅಯ್ಯೋ ಜೆಸಿಪಿ ಕೊಂತ ಕೇಳಕ ಇಲ್ಲ ಸರ್ ಏನ್ ಡಿಸೈನ್ ಇಲ್ಲ ಸರ್. ಇಲ್ಲಿ ಮೇಲ್ಗಡೆ ಫ್ಯಾನ್ ನೋಡಿ ಸರ್. ಸರ್ ಮನೆ ಇರೋ ಪಾತ್ರೆ ಎಲ್ಲ ಬಿದ್ದು 1,500,000 ಕೊಡ್ತೀನಿ ಅಷ್ಟೇ. ಸರ್ ಇಷ್ಟೊಂದು ಕಮ್ಮಿ ಹೇಳ್ತಿದ್ದೀರಾ? ಓ ಇಲ್ಲಿ ನೋಡಿ ಇಲ್ಲಿ ಇವರು ಸರ್ ಅಲ್ಲೂ ಇದೆ ಅಲ್ಲಿ ಎಕ್ಸಿಟ್. ಅಲ್ಲ ಸರ್ ಅಲ್ಲೂ ಏನೋ ಇದೆ ಸರ್ ಅಲ್ವಾ? ಸರ್ ಎಂಟ್ರೆನ್ಸ್ ಡೋರು ಅಲ್ವಾ ಸರ್? ಬಟ್ ಹಿಂಗೆ ಇರುತ್ತೆ, ಹಿಂಗೆ ಇತ್ತಾ ಇಲ್ಲ ಬರೀ ಸುಮ್ ಸ್ಕೆಚ್ ಮಾಡ್ರದ ಇವರು? ಇಲ್ಲ ಹಿಂಗೆ ಇರುತ್ತೆ. ನೀವು ಹಳೆ ಕಾಲದ ಮನೆಗಳೆಲ್ಲ ನೋಡಿದ್ರೆ ಹಿಂಗೆ ಇರುತ್ತೆ ಆಲ್ಮೋಸ್ಟ್ ಅಲ್ಲ. ಇದೆಲ್ಲ ಹಂಗಾರೆ ಪಿಲ್ಲರ್ ಇದೆಲ್ಲ ಮರದೇ ಸರ್ ಹಂಗಾದ್ರೆ? ಮರದೇ ಸರ್ ಪಿಲ್ಲರ್ ಆಲ್ಮೋಸ್ಟ್ ಆಲ್ ಇದು ನೋಡಿ. ಇದು ಸ್ಕೆಚ್ ಸೇಮ್ ಕೊಟ್ಟಿದ್ದೀನಿ ಸಿಮೆಂಟ್. ಏಯ್ ಸಿಮೆಂಟ್ ಅಲ್ಲ ಇದು ಸಿಮೆಂಟ್ ಏನಾ? ಮೇಲ್ಗಡೆ ಪ್ಯಾಚಿಂಗ್ ಸಿಮೆಂಟ್ ಕೊಟ್ಟವ್ರೆ. ಸೋಲ್ ನಂಗೆ ಬಿಡಿದಿಲ್ಲ ಅದಕ್ಕೆ ಕೊಡೋ ಬನ್ನಿ ಸರ್ ಹೋಗೋಣ ಹಂಗಾರೆ. ಸರ್ ಬನ್ನಿ ಈಗ ನೆಕ್ಸ್ಟ್ ಮಂಜುಷ ಏನ್ ಸರ್ ಇದು? ಮಂಜುಷ ಮ್ಯೂಸಿಯಂ ಇದು ಸರ್. ನಮ್ ಮಿರರ್ ಇಲ್ಲ ಆಚೆ ಇಂತಿರೋರು ಅವರು. ಆಯ್ತಾಯ್ತು ನಾವು ಬಂದು ಸರ್ ಬೇಸಿಗೆ ಇದೆಲ್ಲ. ಸರ್ ಬನ್ನಿ ಸರ್. ಇದು ಕಾಂತಾರದಲ್ಲಿ ನೋಡಿದಿರ ಇದ್ರದ್ದು? ಇಲ್ಲಿ ಇದೆ ಫಸ್ಟ್ ಒನ್. ಈ ಕಡೆದು ಏನ್ ತರ ಪಂಜುರ್ಲಿ ಇದೆ ಇವ ಅದು ಇದು. ಓ ಇಲ್ಲಿ ನೋಡಿ ಟೋಟಲಿ ಹೆಂಗೆ ಫುಲ್ಲು ಸರ್ ಹಳೆ ಕಾಲದಲ್ಲಿ ಏನೇನೆ ಯೂಸ್ ಮಾಡ್ತಿದ್ರಿ ಅಣ್ಣ? ಸರ್ ಇದು ನೋಡಿದೀವಿ ನಾವು, ನೋಡಿ ಯೂಸ್ ಆಗುತ್ತೆ ನೋಡಿದೀವಿ. ಮತ್ತೆ ಸರ್ ಇದ್ ನೋಡಿಲ್ಲ, ಇದ್ ನೋಡಿ ಸರ್ ಆಲ್ಮೋಸ್ಟ್ ಅಲ್ಲಿ ನಾವು ಬಟ್ ನೋಡಿಲ್ಲ ಸರ್. ಅಲ್ಲಿ ಇಡ್ಲಿ ಬಡದ ಏನದು? ಇಡ್ಲಿ ಏನ್ ಅದು ಬಿಟ್ರೆ ಸರ್ ಎಲ್ಲದಕ್ಕಿಂತ ಅಜ್ಜಿರ್ಗಳು ಬರ್ಬೇಕು ಇದಕ್ಕೆ. ಮಸ್ತ್ ಆಗೈತಿ ಇವೆಲ್ಲ ನೋಡಿ ಸರ್. ಇದೆಲ್ಲ ಮದುವೆ ಮನೆ ಜಾಸ್ತಿ ಯೂಸ್ ಮಾಡ್ತಾರೆ. ಈಗ ಅಟ್ಟದ ಮೇಲೆ ಇರ್ತಾವಲ್ಲ. ಇದೇನ್ ಸರ್ ಇದು? ಇದೇನಿದು ಗ್ಲಾಸ್? ಇಲ್ಲಿ ಮೀನಿನ ಬಲೆ ತೇಲಲು ಬಳಸುವ ಗಾಜಿನ ರಚನೆ. ಮೀನ್ ಹಿಡಿಯೋದು ಅಲ್ಲ, ಮೀನಿನ ಬಲೆ ತೇಲಕ್ಕೆ ಬೀಗ ಸರ್. ಕೋಟೆ ಬೀಗ ಕೋಟೆ ಬೀಗ ಇಲ್ಲಿ ಸರ್. ಇಲ್ಲಿ ಕೋಟೆ ಬೀಗ ಕರೆಕ್ಟ್. ಕೋಟೆ ಇಷ್ಟೊಟ್ಟು ಬೀಗ ಆಯ್ತಾ ಸರ್? ಹಂಚು ನೋಡಿ ಸರ್, ಇಲ್ಲಿ ಗ್ಲಾಸ್ ಹಂಚು ಸರ್. ಈಗ ನೋಡಿದ್ವಿ ಗ್ಲಾಸ್ ಹಂಚು ನೋಡಿದೀವಿ, ಆದ್ರೆ ಇಷ್ಟು ಗಟ್ಟಿ. ಇದು ಇದು ಬಟ್ಟು ಅಂತಲ್ಲ, ಬಟ್ಟು ತೂಕೋತ್ಕಲ್ಲ ಕೈಯಿಂದ ಇದರಿಂದ ನೋಡ್ಕೊಂಡವ್ರು 1 kg. ಇದೇನ್ ಹೇಳಿ ಇದು? ಚಿನ್ನ ಎಲ್ಲಿ ಸರ್? ಚಿನ್ನನ ಇದೆಲ್ಲ ಸೇರ್ ನೋಡಿದ್ವಿ ಆಲ್ಮೋಸ್ಟ್ ಅದು. ಸರ್ ಇಲ್ಲಿ ನೋಡಿ, ಇಲ್ಲಿ ಸುತ್ತಿಗೆಗಳು ಸರ್. ಸುತ್ತಿಗೆ ನೋಡಿ ಸರ್, ಸುತ್ತಿಗೆಗಳು, ಸುತ್ತಿಗೆ ಕತ್ರಿ ನೋಡಿ ಸರ್. ಹೆಂಗ ಕತ್ರಿಯಲ್ಲಿ ಕತ್ರಿ ಮತ್ತೆ ಅರ್ಧ ಕತ್ರಿ ಏನೇನೈತೆ ಸರ್ ಇಲ್ಲಿ? ಪರವಾಗಿಲ್ಲ, ವರ್ತ್ ಮ್ಯೂಸಿಯಂ ಸರ್ ಇದು. ಅಲ್ಲಿ ಕಬ್ಬಿನ ಗಾಣ ಹೆಂಗೆ? ಓಹೋ ನೋಡಿದೀನಿ ಪುಷ್ಪ ಮೂವಿ ನೋಡಿದೀನಿ. ಪಾಕ ಇರ್ತದ ಇದು. ನೋಡಿದೀನಿ ಕ್ಯಾಮ್ರಾ. ಹ್ಞೂ ಸರ್ ಕ್ಯಾಮ್ರಾ ಗೈಸ್ ನೋಡಿ ಸರ್. ಈಗ ನೋಡಿ ಪಟ್ಟಣ ಬರೀ ಬಟನ್ ಅವಾಗ ನೋಡಿ ಎಷ್ಟು ಕಷ್ಟ ಪಡೋದು. ಫೋಟೋ ಅಷ್ಟೇ, ವಿಡಿಯೋ ಇಲ್ಲ. ಫೋಟೋ ಅಷ್ಟೇ. 1930 ಜಪಾನಲ್ಲಿ ಗೈಸ್. ಜಪಾನಲ್ಲಿ ಅದು ಫಿಲ್ಮ್ ಪ್ಲಾನ್ ಸರ್. ಫಿಲಮ್ ಪ್ಲಾನ್ ದ ಪ್ಲೇಸ್ ವಿತ್ ಇನ್ ಕ್ಯಾಮ್ರಾ ಸರ್. ವೇರ್ ದ ಗ್ರೌಂಡ್ ಗ್ಲಾಸ್ ದ ಫಿಲಮ್ ಹೋಲ್ಡರ್ ವೇರ್ ಇಸ್ ದ ಶೀಟ್ ಆಫ್ ಫಿಲ್ಮ್ ಆಕ್ಟೆಡ್ ಸೀಟ್. ಹೌದು ಸರ್, ವಿಡಿಯೋ ಆಗುತ್ತೆ. ಪ್ರಿಂಟಿಂಗ್ ಮಿಷನ್ ಸರ್? ರೈಟಿಂಗ್ ಮಿಷನ್ ಬೆರಳಚ್ಚು ಯಂತ್ರ. ಇದು ಆಮೇಲೆ ಹೌದೌದು ನೆಕ್ಸ್ಟ್ ಲೆವೆಲ್ ಅಂತ ಕೇಳ್ರಿ. ಇದೇನಿದು ಸರ್? ಇದು ರಿಯಲ್ ಕ್ಯಾಮ್ರಾ ಸರ್. ಇದೆಲ್ಲ ಕ್ಯಾಮ್ರಾ ಸರ್ ಇಷ್ಟು. ಅವಾಗ ಚೆಕ್ ಅಂತ ಅದು ಕ್ಯಾಮ್ರಾ ಸರ್. ಈ ಕ್ಯಾಮ್ರಾ ನೋಡಿದ್ದೀರಾ ನೀವು? ಆ ಕ್ಯಾಮ್ರಾ ನೋಡಿದ್ದೀರಾ ಸರ್? ಲೆನ್ಸ್ ಸರ್. ಇದು ಲೆನ್ಸ್, ಇದು ಟೆಲಿಫೋನ್.
ಇದು ಫಿಲಮ್ ಕರ್ ಇದು ಇದು ಸ್ಕೋಪ್ ಏನ ದೂರದರ್ಶನ ಟೆಲಿಸ್ಕೋಪ್ ಕ್ಯಾಮರಾ ಗನ್ನಲ್ಲ ಅದು ಕ್ಯಾಮರಾ ಲೈಟ್ಸ್ ಗನ್ನಲ್ಲ ಅದು ನೆಕ್ಸ್ಟ್ ಲೆವೆಲ್ ಸಾಕಾಗಿದೆ. ದೇವ್ರ ಮನೆ ಸರ್ ಇದು. ವಾವ್ ನೈಸ್. ಹಾ ಗೊಂಬೆ ಆಟ ನೆಕ್ಸ್ಟ್ ಸಾಕಾಗಿದೆ. ಮತ್ತೆ ನಂಗೆ ಇದು ಇಷ್ಟ ಆಯ್ತು. ನನಗೆ ಇದು ಇಷ್ಟ ಆಯ್ತು. ಅದು ಬಿಟ್ರೆ ಸರ್ ಇಲ್ಲಿ ನೋಡಿ ಸರ್, ಇಲ್ಲಿ ಶಾನಿ ಸರ್ ಇದೆಲ್ಲ ಯಾಕೆ ಬೇಕು? ಡು ನಾಟ್ ಎಚ್ ದ ಎಕ್ಸ್ಪೆಕ್ಟ್ಸ್ ಯಾಕೆ ಬೇಕು ಇವೆಲ್ಲ ಬಿಟ್ಟರೆ? ಪರಶುರಾಮ ಇದೇನು ಸರ್ ಇದು? ಓವರ್ ಆಲ್ ಇವೇನು ಲಿಪಿಗಳ ಮೆಡಿಕ್ಲೇಟ್ ಕಣ್ಣಪ್ಪನವರು ಅಂದ್ರೆ ಸಿಗ್ನೇಚರ್ಸ್ಗಳು ಸರ್ ಇವೆಲ್ಲ. ಹಾ, ಅವ್ರ ಬರವಣಿಗೆ ಕಣ್ಣಪ್ಪ ಜೀವನ ಚರಿತ್ರೆ ಸರ್ ಇದು. ಬಯೋಗ್ರಫಿ ಕಣ್ಣಪ್ಪ. ಬೇಡ್ರ ಕಣ್ಣಪ್ಪನಾ? ಲಿಟ್ರಲಿ ಎಷ್ಟು ವರ್ತಿದೆ ಅಂತ ಅಂದ್ರೆ ಸಂಪೋರ್ಟ್ ಬೇರೆ ಹಾಕ್ಬಿಡಿ ಸಾರಿ, ಸಕ್ಕ ಫುಲ್ ಟೋಟಲ್ ವರ್ತಿದೆ ಇದು ಅನ್ಕೊಳ್ರಿ. ನೋಡಿ ಇದು ಸಖತ್ ವರ್ತಿದೆ. ಸರ್ ಅಂಡರ್ ಕನ್ವರ್ಷನ್. ಹೌದು ಸರ್. ಎಷ್ಟು ನೋಡಿ ಬಾಳೆಗರಿ ಮಹಾಭಾರತ ಸರ್. ಮಹಾಭಾರತದ ಜೈವಿಕಿನ ಮಹಾಭಾರತ. ಅಂಡರ್ ಕನ್ವರ್ಸೇಷನ್ ಏನ ಕನ್ಸರ್ವೇಷನ್. ಸೂಪರ್ ಸಾಕಾಗಿದೆ. ಸಾಕಾದ ಇಷ್ಟ ಆಯ್ತು. ವೈದ್ಯಶಾಸ್ತ್ರ. ಬನ್ನಿ ಈಗ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ. ಈಗ ಇದಾದ್ಮೇಲೆ ಇನ್ನ ಸರ್ ಇದು ಸಾಂಗು ಸರಿಗೆ ಪಾಪ. ಈಗ ನೋಡಿ ಇದು ಥಾಮಸ್ ಎಡಿಸನ್ ಫೋನೋಗ್ರಾಫ್. ಸೊ ಥಾಮಸ್ ಎಡಿಸನ್ ಇದೆ ಟೆಲಿಫೋನ್. ಆಮೇಲೆ ಗ್ರಾಮೋಫೋನು. ಅದಾದ್ಮೇಲೆ ಇದು ಸಾಂಗ್ ಸರ್ ಇದು. ಸೊ ಸಾಂಗ್ ಇದ್ರು ಹೇಳಾರ ಟಿ ಎಸ್ ಅಮರ. ಇದು ಏನ್ ಹೇಳಿ ನೋಡೋಣ. ಅದು ಏನ್ ಕರೆಕ್ಟಾಗಿ ನೋಡಂಗಿಲ್ಲ ಅದು. ನೋಡಿದ್ರು ಈ ನೋಡಿದ್ರು ವೈನ್ ಕ್ಲಾಸ್ ಇದ್ರಲ್ಲೇ ಮಾಡುತ್ತಾ ಇತ್ತು ಗೈಸ್. ಹಿಂಗೆ ಸ್ಟೋರ್ ಅಂದ್ರೆ ಸರ್ ಈಗ ವೈನ್ ಎಲ್ಲ ಆಲ್ಮೋಸ್ಟ್ ಆಗಿ ನೋಡ್ತಿರಲ್ಲ ನೀವು, ಫ್ರೆಶ್ಗಿಂತ ನೀವು ಈಗ ಸ್ಟೋರ್ ಮಾಡೋದೇ ಬೆಟರ್ ಸರ್. ಸರ್ ಅಷ್ಟು ವೈನ್ ಅನ್ನೋದಕ್ಕಿಂತನೂ ಅದನ್ನ ವೈನ್ ಸ್ಟೋರ್ ಮಾಡ್ಕೊಂಡ್ರೆ ವರ್ತ್. ಸಕ್ಕದ ಎಲ್ಲ ಫುಲ್ ಟೋಟಲಿ ಗೊತ್ತಿದೆ ಸರ್. ಬನ್ನಿ. ಏನಿದು? ಸೈರನ್ ಅಕ್ಸಿ ಪತ್ತರ. ಆದ್ಮೇಲೆ ನೈಸ್ ಸಕ್ಕ ಹೊರ್ತಿದೆ ನೋಡ್ರಿ. ಇದು ಹೆಗಡೆ ಅವ್ರದ ಇದು. ಇಲ್ಲಿ ವಾವ್ ಸಕ್ಕದಾಗಿದೆ. ಪೇಪರ್ ಕತ್ತರಿಸುವ ಯಂತ್ರ. ಪೇಪರ್ ಕಟಿಂಗ್ ಮಷೀನ್. ಓ ಸರ್ ನಮ್ಮ ಅಶಾಸ್ತ್ರಗಳು ಇದೇನ್ ಕಬ್ಬಿನಲ್ಲಿ ಮಾಡೋದಾ ಸರ್? ಅದೇನದು? ಆಂಜನೇಯ ವ್ಯಾಯಾಮ ಶಾಲೆ ಸ್ಥಾಪನೆ. ಓ ಅಲ್ಲ ಅದು ಓದಕ್ ಬಂದಿಕ್ಕಂದ್ರೆ ಗಾಳಿ ಬಂದಿಕ್ಕಂತ ಹೇಳಿದ್ರೆ. ಕರೆಕ್ಟ್ ಗೈಸ್. ನೋಡಿ ನಿಮ್ಗೆ ಲಾಸ್ಟ್ ವರ್ತ್ ಎಷ್ಟು ಅಂದ್ರೆ ಇದು ನೋಡಿ ಸಖತ್. ಅವಾಗ ಶಾರ್ಪ್ ಇದೆ ಸರ್, ಇವಾಗಿಲ್ಲ ಸರ್. ಇಲ್ಲಿ ಇದು ಅದಿದು ಹ್ಯಾಂಡು ಕತ್ತಿದು ಚೆನ್ನಾಗಿದೆ. ಅದು ಬಿಟ್ರೆ ಓವರ್ ಆಲ್ ಗೈಸ್ ಇದು ಸಖತ್ತಾಗಿದೆ.
ಯಾಕೋ ಸರ್ ಪಿಸ್ತೂಲ್ ಗನ್ನು ಸರ್ ಬುಲೆಟ್ ನೋಡಿ ಸರ್ ಹೆಂಗ ಕಳ್ದಿತ್ತು ಗುರಾಣಿ ಕತ್ತಿ ಗುರಾಣಿ ಇಲ್ಲ ಇಲ್ಲ ನೋಡಿ ಸಿಂಪಲ್ ನೋಡಿ ಅದು. ಲಾಂಛನ ಅದು ಹಾ ಸರ್ ಗನ್ನು ಡಬಲ್ ಬ್ಯಾರಲ್ ಫೈನಲ್ ಬಂದು ನಿಂತಿರೋದು ಅದು ಡಬಲ್ ಬ್ಯಾರಲ್ ಪಿಸ್ತೂಲು ಇನ್ನೆಲ್ಲ ಆಲ್ಮೋಸ್ಟ್ ಡಬಲ್ ಬ್ಯಾರಲ್ ಇದು ಏನ್ ಹೇಳಿ ಇದು ಅಂದ್ರೆ M40 ಸರ್ M40 ಈ M40 ರಿಫಿಲ್ ನೈಸ್ ನೈಸ್ ಸಗದಾಗಿದೆ ಇದು ಸೂಪರ್ ವರ್ತು ಅಂದ್ರೆ ಇಷ್ಟು ವರ್ತು ಅಂದ್ರೆ ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಗೈಸ್. ನಾನು ಇದೇನು ಪ್ರಮೋಷನ್ ಅನ್ನ ಏನಿಲ್ಲ, ನಾನು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿರೋದು ನಿಮಗೆ. ಸಾಕಾಗ ಸರ್ ಲೈಟಿಂಗ್ಸ್ ಇದೆ ಮೇಲ್ಗಡೆ. ಓ ಸರ್ ಅಲ್ಲಡಿ ಸರ್ ದೀಪ ಸೂಪರ್ ಆಗಿದೆ, ಸಖತ್ ವರ್ತು ಅನ್ಕೊಂಡ್ರಿ. ನಿಜವಾಗ್ಲು ಇಲ್ಲಿ ಬಂದವ್ರಿಗೆ ಯಾವ್ದೇ ಕಾರಣಕ್ಕೂ ಏನು ಲಾಸ್ ಇಲ್ಲ ಅನ್ಕೊಳ್ರಿ, ಮಸ್ತು ವರ್ತಿದೆ ನೋಡಿ, ಸೂಪರ್ ಆಗಿದೆ. ಓಹ್ ಎಕ್ಸಿಟ್ ಈಗ ಸರ್ ಮತ್ತೆ ಇಲ್ಲಿಗೆ ಬಂದ್ವಿ ಸರ್ ನಾವು. ಹಾ ಸರ್ ಏನ ಸರ್ ನಿಮ್ಗೆ ಗೊತ್ತ ಅನ್ನಿಸ್ತಾ, ಬೆಸ್ಟ್ ಅನ್ನಿಸ್ತಾ? 50 rupees 75 rupees. ಹಾ ಎಸ್ ವರ್ತಿದೆ. ಅದರಲ್ಲಿ ಯಾರ್ಯಾರು ನೋಡಿದ್ದೀರಾ ಏನು ಇಲ್ಲ ಕಮೆಂಟ್ ಮಾಡಿ, ಇಷ್ಟ ಆಗುತ್ತೆ ನೀವು ಬಂದು ವಿಸಿಟ್ ಮಾಡಿ, ಪಕ್ಕ ಇಷ್ಟ ಮಾಡ್ಕೊಳಕ್ ಹೋಗ್ಬೇಡಿ. ನಾವು 75 rupees ಜಾಸ್ತಿ ಆಯ್ತು, ಸುಮ್ನೆ ಹಾಕಿ ಕಾರ್ಗಳು ನೋಡಬಹುದು ಅಂತ ಅನ್ಕೊಂಡು ನಮ್ ಟೀಚರ್ ಬರೋದ್ ಬಂದಿದೀವಿ ಒಂದ್ಸಲ ಹೋಗಿ ಬರೋಣ ಅಂತ ಅಂದ್ರೆ ನಿಜ ಸರ್ ನಾವು ಆಕ್ಚುಲಿ ವರ್ತ್ ಅನಿಸ್ತು. ಆಕ್ಚುಲಿ ಟೀಚರ್ ಬರಲ್ಲ, ನಾವು ವರ್ತಿರ್ಲಿಲ್ಲ, ಈಗ ಪಕ್ಕ ಮಿಸ್ ಮಾಡ್ಕೊತಿದೀವಿ ಸರ್. ಹಾ ಸರ್ ಪಕ್ಕ ಎಷ್ಟಿದೆಲ್ಲ ಪ್ಲಾನ್ ಆಗುತ್ತೆ ಏನಾರ, ಈಗ ಸುಮ್ನೆ ಒಂದು ಬಿಡಕ್ ಚಾನ್ಸ್ ಇಲ್ಲ. ನೋಡೋರ್ ಅನ್ಕೋಬಹುದು ಮಿಡಲ್ ಕ್ಲಾಸ್ ಇವ್ರ ಹತ್ರ ದುಡ್ಡಿದೆ ಹಂಗಂತ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದಲೇ ಬಂದಿರೋದು 75 rupees ವರ್ತಿದೆ. ವರ್ತಿದೆ ಅಂದ್ರೆ ಇದನ್ನ ನೋಡ್ತಿರೋ ಮಿಡಲ್ ಕ್ಲಾಸ್ ಎಲ್ಲ ನೋಡ್ತಿರ್ತಾರೆ ಬ್ಲಾಗ್ ನ, ಬಟ್ ಯಾರಿಗೋ ಗೊತ್ತಿಲ್ಲ. ಹಾ ಸರ್ ಹೆಂಗ ಬರ್ತಾ ಎಲ್ಲ ಬಸ್ಸಲ್ಲಿ ಇದಾರಂತ ಮಾತಾಡ್ಕೊಂಡು ಏ ಸರ್ ಸುಳ್ಳು ನಂಬಿಟ್ಟೆಲ್ಲ ಹೋಗಕ್ ಸಾಧ್ಯನೇ ಇಲ್ಲ.